ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆ, ಅಧಿಕ ಜ್ಯೇಷ್ಠ ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಈ ಹುಣ್ಣಿಮೆಯ ವಿಶೇಷತೆ ಏನು, ಜೊತೆಗೆ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಇನ್ನು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವರ್ಷ ಅಧಿಕ ಮಾಸ ಬಂದಿದೆ, ನಮ್ಮೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಅದರಲ್ಲೂ ಈ ವರ್ಷ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಬಂದಿರೋದ್ರಿಂದ ಅಧಿಕ ಜ್ಯೇಷ್ಠ ಹುಣ್ಣಿಮೆ ಅಂತ ನಾವು ಈ ಹುಣ್ಣಿಮೆಯನ್ನು ಕರಿತೀವಿ. ಪ್ರತಿ ತಿಂಗಳು ಕೂಡ ಹುಣ್ಣಿಮೆ ಬರುತ್ತೆ, ಅದರಲ್ಲೇನು ವಿಶೇಷತೆ ಅಂತ ನೀವು ಕೇಳ್ಬೋದು. ಆದರೆ ಈ ಅಧಿಕ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ದಿವಸ ನೀವೇನಾದರೂ ಪೂಜೆ ಮಾಡಿದ್ರೆ ಅತ್ಯಧಿಕ ಫಲಗಳನ್ನು ಪಡಿಬೋದು ಅಂತ ಹೇಳ್ತಾರೆ. ಈ ಅಧಿಕ ಹುಣ್ಣಿಮೆಯ ದಿವಸ ವಿಶೇಷವಾಗಿ 33 ಸಂಖ್ಯೆಯಲ್ಲಿ ನೀವು ತುಪ್ಪದ ದೀಪಗಳನ್ನು ಹಚ್ಚಿದ್ರೆ ಬಹಳ ವಿಶೇಷ, ಹಾಗೆ ತುಂಬಾ ಶ್ರೇಷ್ಠ ಅಂತಲೂ ಕೂಡ ಹೇಳ್ತಾರೆ. 33 ಸಾಲು ದೀಪಗಳು ಬರುತ್ತೆ, ಅದರಲ್ಲಾದರೂ ನೀವು ತುಪ್ಪದ ದೀಪವನ್ನು ಹಚ್ಬೋದು, ಅಥವಾ ಮಣ್ಣಿನ ದೀಪಗಳನ್ನೇ ತಗೊಂಡು 33 ಸಂಖ್ಯೆಗಳಲ್ಲಿ ಹಳೇದಾದರೂ ಪರವಾಗಿಲ್ಲ ಅದನ್ನೇ ತೊಳೆದು 33 ದೀಪಗಳಿಗೆ ಅರಿಶಿನ ಕುಂಕುಮ ಇಟ್ಟು ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ದೀಪ ಹಚ್ಚಿದ್ರೆ ವಿಶೇಷ ಅಂತ ಹೇಳ್ತಾರೆ, ತುಂಬಾ ಶ್ರೇಷ್ಠ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಹಾಗಾದರೆ ಈ ಅಧಿಕ ಜ್ಯೇಷ್ಠ ಹುಣ್ಣಿಮೆ ಯಾವತ್ತು ಬಂದಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ಅನಂತರ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಧಿಕ ಜ್ಯೇಷ್ಠ ಹುಣ್ಣಿಮೆ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಮೇ 31ನೇ ತಾರೀಕು ಭಾನುವಾರದ ದಿವಸ ಬಂದಿದೆ. ಇನ್ನು ಇವಾಗ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಮೇ 30ನೇ ತಾರೀಕು ಶನಿವಾರದ ದಿವಸ ಬೆಳಗ್ಗೆ 11:57 ಆರಂಭವಾಗಿ ಮೇ 31ನೇ ತಾರೀಕು ಭಾನುವಾರದ ದಿವಸ ಮಧ್ಯಾಹ್ನ 2:14 ಅಂತ್ಯವಾಗುತ್ತೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಮೇ 30ನೇ ತಾರೀಕು ಇದ್ದರೂ ಕೂಡ ನಮಗೆ ಸೂರ್ಯ ಉದಯ ಆಗುವಂಥ ತಿಥಿ ಮೇ 31ನೇ ತಾರೀಕು ಭಾನುವಾರ ದಿವಸ ಬಂದಿರೋದ್ರಿಂದ ನಾವು ಹುಣ್ಣಿಮೆಯನ್ನು ಮೇ 31ನೇ ತಾರೀಕು ಭಾನುವಾರ ದಿವಸನೇ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಕೇಳೋದಾದರೆ ಆದಷ್ಟು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ನೀವು ಪೂಜೆ ಮಾಡಿದ್ರೆ ಬಹಳನೇ ಶ್ರೇಷ್ಠ. ಅಷ್ಟು ಬೇಗ ಪೂಜೆ ಮಾಡೋದಕ್ಕಾಗಿಲ್ಲ ಅಂತಂದರೆ ಮಧ್ಯಾಹ್ನ 2 ಗಂಟೆ ಒಳಗಡೆ ನೀವು ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ಪೂಜೆಯನ್ನು ಮಾಡ್ಬೋದು. ಇನ್ನು ಅಧಿಕ ಹುಣ್ಣಿಮೆ ಆಗಿರೋದ್ರಿಂದ ಅವತ್ತಿನ ದಿವಸ ಚಂದ್ರನಿಗೆ ನೀವು ಅರ್ಘ್ಯವನ್ನು ಕೊಟ್ಟರೆ ಬಹಳನೇ ಶ್ರೇಷ್ಠ. ಹಾಗಾಗಿ ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅಂತ ಕೇಳೋದಾದರೆ ಮೇ 31ನೇ ತಾರೀಕು ಭಾನುವಾರ ದಿವಸ ಸಂಜೆ 6:55 ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ. 7:07 ಅಷ್ಟರಲ್ಲಿ ನೀವು ಎತ್ತರದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ಬೋದು. ಇನ್ನು ನೀವು ಸರಳವಾಗಿ ಯಾವ ರೀತಿ ಹುಣ್ಣಿಮೆ ಪೂಜೆಯನ್ನು ಮಾಡ್ಕೊಂಡು ಬಂದಿರ್ತೀರೋ ಅದೇ ರೀತಿ ಪೂಜೆಯನ್ನು ಮಾಡ್ಬೋದು. ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ನಾನು ಮೊದಲೇ ಹೇಳಿದಾಗೆ 33 ದೀಪಗಳಿಗೆ ತುಪ್ಪವನ್ನು ಹಾಕಿ ಹಚ್ಚೋದ್ರಿಂದ ವಿಶೇಷ ಫಲಗಳನ್ನು ಪಡಿಬೋದು ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಅವತ್ತಿನ ದಿವಸ ತಪ್ಪದೆ 33 ದೀಪಗಳನ್ನು ಹಚ್ಚಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಹುಣ್ಣಿಮೆ ದಿವಸ ಅಥವಾ ಅಧಿಕ ಪೌರ್ಣಮಿ ದಿವಸ ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಈ ಅಧಿಕ ಪೌರ್ಣಮಿ ಯಾವತ್ತು ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.